ಏನದು? ಚಾಮಲಿ ಬೆಟ್ಟ. ಚಾಮಲಿ ಬೆಟ್ಟ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನುಸ್ವಾಯ್ ಕನ್ನಡ ಚಾನಲ್. ಸೊ ಇವತ್ತು ಲಾಸ್ಟ್ ಫ್ರೈಡೆ ಆಫ್ ದ ಮಂತ್, ನವೆಂಬರಲ್ಲಿ ಲಾಸ್ಟ್ ಫ್ರೈಡೆ. ಇವತ್ತು ನಮ್ಮ ಶಾಪ್ ರಜಾ ಇದೆ. ಲಾಸ್ಟ್ 2 ಮಂತ್ಸಿಂದ ಫ್ರೈಡೇಸ್ ಕೂಡ ಹಾಲಿಡೇಸ್ ಇರಲಿಲ್ಲ, ಆರಾಮಾಗಿ ಶಾಪ್ ಓಪನ್ ಮಾಡ್ಬೋದು. ಬಟ್ ಕ್ಯಾಲೆಂಡರಲ್ಲಿ ಇವತ್ತು ಶಾಪ್ ಕ್ಲೋಸ್ ಮಾಡಬೇಕು ಅಂತ ಮೆನ್ಷನ್ ಆಗಿತ್ತು. ಸೊ ಅದಕ್ಕೆ ಇವತ್ತು ಶಾಪ್ ಕ್ಲೋಸ್ ಮಾಡಿದ್ದೀವಿ. ಯೂಶುವಲ್ ಆಗಿ ರಜಾ ಇದ್ದಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಟೈಮ್ ಕೊಡಬೇಕು, ನಮ್ಮ ಕಾನ್ಸೆಪ್ಟ್. ಸೊ ಅದಕ್ಕೆ ಯಶುಗೂ ಸ್ಕೂಲ್ ರಜಾ ಹಾಕ್ಸ್ಬಿಟ್ಟು ಇವತ್ತು ನಾನು, ನಮ್ಮ ಮನೆಯವರು, ಯಶು ಮತ್ತು ಸುಬ್ಬು 4 ಜನನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ನಾವು ಬೇರೆ ಕಡೆ ಎಲ್ಲಾದರೂ ಹೋಗೋಣ ದೇವಸ್ಥಾನಗಳಿಗೆ ಅಂದ್ಕೊಂಡ್ವಿ. ಬಟ್ ಮಂತ್ರಾಲಯ ನಾಳೆ ನಾಡಿದ್ದು ಹೋಗ್ಬೇಕಾಗಿರೋದ್ರಿಂದ ಇವಾಗ ಸಿಂಪಲ್ಲಾಗಿ ಎಲ್ಲಾದರೂ ಇಲ್ಲೇ ಸಿಟಿ ಹತ್ರ ಹೋಗ್ಬಿಡ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಲೂಲು ಕರ್ಕೊಂಡು ಹೋಗೋಣ, ಮಕ್ಳಿಗೆ ಅಲ್ಲಿ ಆಟ ಆಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮೇ ಹೋಗ್ತಾ ಇರೋದು, ಬಿಕಾಸ್ ನಾವೆಲ್ಲ ಮೊಬೈಲಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ವಿ ಲೂಲು ಮಾಲಲ್ಲಿ ಚೆನ್ನಾಗಿದೆ ಅಂತ. ಸೊ ಅವಾಗಿಂದ ಹೋಗ್ಬೇಕು ಮಕ್ಕಳು ಕರ್ಕೊಂಡು ಅಂತಿದ್ವಿ. ಇವತ್ತು ಹೋಗೋಣ ಅಂತ ಡಿಸೈಡ್ ಆಗಿ ಫೈನಲಿ ಹೋಗ್ತಾ ಇದ್ದೀವಿ. ಇನ್ನು ಟ್ರಾಫಿಕ್ ಜಾಸ್ತಿ ಇದೆ, ಇನ್ನೇನು ಒಂದು 8 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ. ನಾವು 8 ಕಿಲೋಮೀಟರ್ಸ್ 1 ಅವರ್ ಆಗುತ್ತಂತೆ ಬೆಂಗಳೂರಲ್ಲಿ. ಆಗುತ್ತೆ ಟ್ರಾಫಿಕ್ ಜಾಸ್ತಿ ಇದ್ದರೆ. ನೋಡೋಣ, ಅಲ್ಲೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಚುಬ್ಬು ಎಲ್ಲೋಯ್ತಿದ್ದೀವಿ? ಚುಬ್ಬು ಇಲ್ಲಿ ನೋಡಬೇಕು. ನಾಚಿಕೆ ಇಲ್ಲಿ ನೋಡು ಅಕ್ಕ. ನಾವೆಲ್ಲೋಯ್ತಿದ್ದೀವಿ? ಈಟೆ ಜಾಸ್ತಿ, ಅವತಾರ ಜಾಸ್ತಿ, ಎಲ್ಲ ಜಾಸ್ತಿ. ಬೆಂಗಲ್ ಏನದು? ಗೋಪಾಲನ್ ಮಾಲ್ ಹತ್ರ ಇದ್ದೀವಿ. ಟ್ರಾಫಿಕ್ ಹೆವಿ ಇದೆ. ಸೊ ಹೋಗೋಣ, ಹೋದ್ಮೇಲೆ ಹಂಗೆ ಬ್ಲಾಗ್ ಕಂಟಿನ್ಯೂ. ಸೊ ಫ್ರೆಂಡ್ಸ್, ನಾವು ಲುಲು ಮಾಲ್ ರೀಚ್ ಆಗೋ ಮುಂಚೆ ನಿಮಗೆಲ್ಲ ಒಂದು ರೆಸಿಪಿ ಶೇರ್ ಮಾಡ್ತೀನಿ. ಏನಪ್ಪ ಅಂದರೆ, ನೀವು ಖಾರವಾಗಿ ಏನಾದರೂ ಚಿಕನ್ ಅಥವಾ ವೆಜ್ ಗ್ರೇವಿ ಮಾಡ್ಕೊಂಡಿದ್ದೀರಾ ಅಂದರೆ ಸಿಂಪಲ್ಲಾಗಿ ರೈಸ್ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದು ನಾನು ಮಾಡೋ ಸ್ಟೈಲಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಎಣ್ಣೆ ತುಪ್ಪ 2 ಬಿಸಿ ಮಾಡಿಕೊಂಡು ಹೋಲ್ ಗರಂ ಮಸಾಲ, ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೇಥಿ, ಹಾಗೆ ಪಲಾವಿ ಎಲೆ ಹಾಕ್ಕೋಬೇಕು. ಜೊತೆಗೆ ಈ ಕಲ್ಲು ಹೂವು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು, ಈರುಳ್ಳಿ ಮತ್ತು ಖಾರದ ಅರ್ಧದಷ್ಟು ಹಸಿಮೆಣ್ಸಿನ್ಕಾಯಿ, ಒಂದು 10ರಿಂದ 12 ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಪಲಾವ್ ಎಲೆನೇ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇತ್ತು, ಬಟ್ ನಾನು ಹಾಕಿಲ್ಲ, ಅಷ್ಟೇ ಮರ್ತೋಗ್ಬಿಟ್ಟಿದ್ದೀನಿ ಅನಿಸುತ್ತೆ ಅಷ್ಟೇ. ಇಲ್ಲಿ 1-2 ದೊಡ್ಡ ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕಟ್ ಮಾಡಿ ತೊಳೆದು ಹಾಕ್ಕೊಂಡಿದ್ದೀನಿ. ಇವಾಗಲೇ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಇಷ್ಟೇ, ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ರೈಸ್ ಹಾಕ್ಕೋಬೇಕು. ಐಸ್ ಅಂತ ಅಂತಿದ್ದೀನಿ. ಸೊ ರೈಸ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಅಕ್ಕಿನ ಹುರ್ಕೋಬೇಕು. ಆಮೇಲೆ ನಾವು ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ನಾವು ಈರುಳ್ಳಿ ಏನು ಒಗ್ಗರಣೆ ಮಾಡಿದ್ದೀವಿ ಅದು ಕಪ್ಪಾಗಬಾರ್ದು ಅಥವಾ ಕಲರ್ ಚೇಂಜ್ ಆಗಬಾರ್ದು. ಗೀ ರೈಸ್ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ. ಸೊ ನೋಡ್ಬೋದು, ಇವಾಗ ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಸ್ವಲ್ಪ ಅನ್ನ ಉದ್ರುದ್ರಾಗುತ್ತೆ, ಜೊತೆಗೆ ನೀರು ಕೂಡ ಕಡಿಮೆ ಇಡ್ಸುತ್ತೆ ಅಂತ ಹೇಳ್ಬೋದು. ಸೊ ಪಾತ್ರೆನಲ್ಲಿ ಮಾಡ್ತಾ ಇರೋದ್ರಿಂದ ಹುರಿದ್ಬಿಟ್ಟು ಮಾಡಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಕುಕ್ಕರ್ಗೆ ಕಂಪೇರ್ ಮಾಡಿದ್ರೆ. ಅಷ್ಟೇ, ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ. ಜೀರಾ ರೈಸಲ್ಲಿ ಸ್ವಲ್ಪ ಈ ಗೀ ರೈಸ್ ರೆಸಿಪಿ ಸಖತ್ತಾಗುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ಜೊತೆಗೆ ಸ್ವಲ್ಪ ರೈಸು ಸಾಫ್ಟಾಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ ಅಂತಲೇ ಹೇಳ್ಬೋದು. ನೀವು ನಾರ್ಮಲ್ ರೈಸಲ್ಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. 2 ಲೋಟಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, 1 ಲೋಟದಷ್ಟು ನೀರು ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ನೀರು ನೋಡ್ಕೊಂಡು ಹಾಕ್ಕೋಬೇಕು. 1 ಲೋಟದಷ್ಟು ಪ್ರಪೋರ್ಷನಲ್ಲಿ ತೆಂಗಿನ ಹಾಲು ಕೂಡ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೇನು ಎಲ್ಲ ನೀವು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀರಾ ಅಂದಾಗ ಒಂದು ಸ್ವಲ್ಪ ಇದೆ, ನಾನು ಆಗಲೇ ಹೇಳ್ದಂಗೆ
ಈ ತೆಂಗಿನ ಹಾಲು ರುಬ್ಬಿಟ್ಟಿರೋದು ಫ್ರೆಶ್ ಇರೋದು ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಪ್ಯಾಕೆಟೈಸ್ಡ್ ಆಗಿರೋದು ಸಿಗುತ್ತೆ, ಬಟ್ ಇಷ್ಟು ಟೇಸ್ಟ್ ಬರಲ್ಲ. ನಾನು ಯೂಶ್ವಲಾಗಿ ಒಂದು ಜಾಸ್ತಿ ರೈಸ್ ಹಾಕಿದ್ರೆ ಒಂದು ಫುಲ್ ಕೈ ಯೂಸ್ ಮಾಡ್ತೀನಿ. 2 ಲೋಟ ಆದರೆ ಒಂದು ಮುಕ್ಕಾಲು ಭಾಗದಷ್ಟು ಯೂಸ್ ಮಾಡ್ತೀನಿ. ಸೊ ತೆಂಗಿನಕಾಯಿನ ಡೈರೆಕ್ಟಾಗಿ ರುಬ್ಬಿ ಗಟ್ಟಿ ಹಾಲನ್ನು ನೀವು ಗೀ ರೈಸ್ಗೆ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 7 ನಿಮಿಷದವರೆಗೂ ಕುಕ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದ ಗೀ ರೈಸ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ವೆಜ್, ನಾನ್ ವೆಜ್ ಅಥವಾ ಎಗ್ ಗ್ರೇವಿ ಇದ್ದರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ಗ್ರೀನ್ ಚಾಪ್ಸ್ ಅಥವಾ ಚಿಕನ್ ಚಾಪ್ಸ್ ಜೊತೆಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ನನಗೆ ಈ ರೆಸಿಪಿ ಬಂದು ಪೆಪ್ಪರ್ ಚಿಕನ್ ಜೊತೆಗೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಪೆಪ್ಪರ್ ಚಿಕನ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ದಟ್ ನಿಮ್ಮದು ನೋಡ್ಕೊಂಡು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಫೈನಲಿ ಲುಲು ಮಾಲ್ ರೀಚ್ ಆಗಿದ್ದೀವಿ. ಸೊ ನಮಗೂ ಇದು ಹೊಸತು. ಪಾರ್ಕಿಂಗ್ ಏರಿಯಾ ಅಂತೂ ತುಂಬ ದೊಡ್ಡದಾಗಿದೆ, ಆರಾಮಾಗಿ ನಿಲ್ಲಿಸ್ಬೋದು. ಮತ್ತು ಹೊಸ ಪಾರ್ಕಿಂಗ್ ಸಿಸ್ಟಮ್ ಕೂಡ ಇದೆ. ಈವನ್ ಇನ್ನೊಂದು ಮಾಲ್ಗೆ ಹೋಗಿದ್ವಿ ನಾವು, GT ವರ್ಲ್ಡ್ ಮಾಲು. ಅಲ್ಲೂ ಕೂಡ ಸೇಮ್ ಪಾರ್ಕಿಂಗ್ ಫೆಸಿಲಿಟಿ ಇತ್ತು. ಸೊ ಪಾರ್ಕ್ ಮಾಡಿ ನಾವು ಇಲ್ಲಿ ಮಕ್ಕಳನ್ನ ಆಟ ಆಡಿಸ್ಬೇಕು ಅಂತಲೇ, ಅಂದರೆ ಇದರಲ್ಲಿ ಇಂಡೋರ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಅಲ್ಲ, ಸೊ ಅಲ್ಲೆಲ್ಲ ಆಟಗಳು ಆಡೋದಕ್ಕೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಆಟ ಆಡೋದಂತೂ ತುಂಬ ಇದೆ. ಇಲ್ಲಿ 1028 ಏನೋ ಅಥವಾ 1060 ಏನೋ ಕೊಟ್ಬಿಟ್ಟು ಒಂದು ಕಾರ್ಡ್ ತೊಗೋಬೇಕು. ಅದು ಲೈಕ್ ATM ಕಾರ್ಡ್ ಥರ ಇರುತ್ತೆ. ಸೊ ಅದನ್ನು ರೀಚಾರ್ಜ್ ಮಾಡಿಸ್ತಾ ಇರಬೇಕು ಖಾಲಿ ಆದಂಗೆ. ಇಲ್ಲಿ ಒಂದೊಂದು ಗೇಮ್ಸ್ಗೆ ಇಷ್ಟಿಷ್ಟು ಅಂತ ಅಮೌಂಟ್ ಇರುತ್ತೆ. ಸೊ ಅದನ್ನು ಸ್ವೈಪ್ ಮಾಡಿ ಆಟ ಆಡಿಸೋದು. ನಾವು ಒಂದಷ್ಟು ಗೇಮ್ಸ್ ಆಡಿಸಿಲ್ಲ ಮಕ್ಕಳಿಗೆ, ಯಾಕಂದರೆ ಎಲ್ಲದಕ್ಕೂ 58, 68, 99 ಈ ಥರ ಇತ್ತು. ಸೊ ಯಾವುದು ತುಂಬ ಚೆನ್ನಾಗಿದೆ ಅನಿಸುತ್ತೋ ಅಷ್ಟು ಮಾತ್ರ ಗೇಮ್ಸ್ ಆಡಿಸಿದ್ವಿ. ಯಶು ಅಂತೂ ಅದು ಟೆಡಿ ಬೇರ್ ಪಿಕ್ ಮಾಡ್ತೀನಿ ಅಂತ ಒಂದು 3 ಸಾರಿ ಟ್ರೈ ಮಾಡ್ದೆ, ಬಟ್ ಅದಕ್ಕೆ ಫೈನಲಿ ಪಿಕ್ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಸುಬ್ಬುಗೆ ಅದೆಲ್ಲ ಬರಲ್ವಲ್ಲ, ಅವ್ನು ಸುಮ್ಮನೆ ಗಾಡಿ ಮೇಲೆ ಅದು ಎಷ್ಟು ಗಾಡಿ ಇದೆಯೋ ಅಷ್ಟು ಗಾಡಿ ಮೇಲೂ ಹತ್ತೋನು ಆಸೆ ಎಲ್ಲ ತೀರ್ಸ್ಕೊಟ್ಟಿರೋದು ಅವನು. ಪಾಪ ಅವನ್ನ ಯಾವಾಗಲೂ ನಾವು ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ. ಸ್ಪೆಷಲಿ ನಾವು ಅವನಿಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಿಲ್ಲ ಅನ್ನೋದೇ ನಮ್ಮ ಒಂದು ಗಿಲ್ಟ್ ಫೀಲ್ ಆಗೋದು. ಯಶುಗಂತೂ ನಾವು ಫುಲ್ ಟೈಮ್ ಕೊಟ್ಬಿಟ್ಟಿದ್ದೀವಿ, ಬಟ್ ಸುಬ್ಬುಗೆ ಅವ್ನು ಬೆಳೆಯೋ ಟೈಮಲ್ಲಿ ನಾವು ಅವ್ನ ಜೊತೆಗಿರೋಕ್ಕಾಗಲ್ಲ ಅನ್ನೋದು ಒಂದು ಕಾಡುತ್ತೆ. ಸೊ ಅದಕ್ಕೆ ನಮಗೆ ಫ್ರೀ ಟೈಮ್ ಸಿಕ್ತಾಗೆಲ್ಲ ಅವನ್ನ ಆಚೆ ಕರ್ಕೊಂಡೋಗೋದಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ. ಅಫ್ಕೋರ್ಸ್ ನಮ್ಮ ಅತ್ತೆ ಮಾವ ಚೆನ್ನಾಗೇ ನೋಡ್ಕೋತಾರೆ, ಬಟ್ ನಾವಿದ್ದಂಗೆ ಆಗಲ್ಲ ಅನ್ನೋದು ಒಂದು ಕೊರಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಅಲ್ಲಿ ಹಿಂಗೆ ಆಡ್ತಾನೆ ರೀಚಾರ್ಜ್ ಖಾಲಿ ಆಗೋಯಿತು. ಮತ್ತೆ ಹೋಗಿ 1028 ಏನೋ ರೀಚಾರ್ಜ್ ಮಾಡಿಸಿದ್ರು. ಆಮೇಲೆ ಗೇಮ್ಸ್ ಆಡೋದಕ್ಕೆ ಸುಬ್ಬು ಬಿಡಲಿಲ್ಲ. ಮತ್ತು ನಮ್ಮ ಮನೆಯವ್ರು ಏನಂದರು, ನಾನು ಯಶು ಹೋಗ್ಬಿಟ್ಟು ಗೇಮ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ರೀಚಾರ್ಜ್ ಮುಗಿಸ್ಕೊಂಬರ್ತೀವಿ, ನೀನು ನಿನ್ನ ಮಗ ಹೋಗಿ ಆಚೆ ಅಂತ ಕಳಿಸಿದ್ರು. ಸೊ ಅಲ್ಲೇ 2nd ಫ್ಲೋರಲ್ಲಿ ಏನೇನು ತಿನ್ನೋಕ್ಕೆಲ್ಲ ಬೇಕು ಎಲ್ಲ ಬ್ರ್ಯಾಂಡ್ಸು ಎಲ್ಲ ಔಟ್ಲೆಟ್ಸ್ ಎಲ್ಲ ಇದೆ. ನಿಮ್ಗೆ ಏನು ಬೇಕೋ ತಗೋಬೋದು. ಜೊತೆಗೆ ತಿನ್ನೋಕ್ಕೂ ಅಷ್ಟೇ, ನಿಮ್ಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ. ಸೊ ನಾನು ಸುಬ್ಬು ಇಬ್ಬರು ಕೆಳಗಡೆ ಫ್ಲೋರ್ಗೆ ಹೋಗಿ ಜ್ಯೂಸ್ ಎಲ್ಲ ಕುಟ್ಕೊಂಡು, ಮತ್ತು ಅಲ್ಲಿ ಕ್ಯಾಂಡಿ ಹೌಸ್ ಆಫ್ ಕ್ಯಾಂಡಿ ಅಂತ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಇವನೇ ಚಾಕ್ಲೇಟ್ ಎತ್ಕೊಂಡ್ಬಿಟ್ಟಿದ್ದ. ಸೊ ಅದನ್ನೆಲ್ಲ ಬಿಲ್ ಮಾಡಿಸಿ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಫೈನಲಿ ನಾನು ಅವನು ಎಲ್ಲ ಮ್ಯಾಕ್ಸ್ಗೆಲ್ಲ ಹೋಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಓಡಾಡ್ತಾಯಿದ್ವಿ. ಅಷ್ಟರಲ್ಲಿ ಇವರು ಕೂಡ ಎಲ್ಲ ಮುಗಿಸ್ಕೊಂಬಂದರು. ಸೊ ಫೈನಲಿ ಎಲ್ಲರೂ ಮಾಲಲ್ಲೆಲ್ಲ KFC ಎಲ್ಲ ತಗೊಂಡು ತಿಂದು ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಆಫ್ ದಿನದ ವ್ಲಾಗ್ ಅಂತ ಹೇಳ್ಬೋದು. ಮಕ್ಕಳನ್ನ ಔಟಿಂಗ್ ಕರ್ಕೊಂಡೋಗಿ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.